ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಮದಭಾವಿ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ನೂತನ ಸರ್ಕಾರಿ ಕನ್ನಡ ಪ್ರೌಢಶಾಲೆ ಮಂಜೂರಾತಿ ಕುರಿತು ಮದಭಾವಿ ಗ್ರಾಮದಲ್ಲಿ ಸದಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ 7ನೇ ತರಗತಿಯನ್ನು ಯಶಸ್ವಿಯಾಗಿ ಪೂರೈಸುತ್ತಿದ್ದಾರೆ. ಆದ ಕಾರಣ ನಮ್ಮ ಗ್ರಾಮದ ಮಕ್ಕಳು ಖಾಸಗಿ ಶಾಲೆಗೆ ಹಣ ಕಟ್ಟು ಕಲಿಯಲು ಸಾಧ್ಯವಾಗ್ತಾ ಇಲ್ಲ. ಇದರಿಂದ ಬಡ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಉನ್ನತ ವ್ಯಾಸಂಗಕ್ಕೆ ಅನುವು ಮಾಡಿಕೊಡಲು ಗ್ರಾಮದಲ್ಲಿ ಸರ್ಕಾರಿ ಮಂಜೂರಾತಿ ಗೊಳಿಸಬೇಕು ಅಂತ ಪ್ರವೀಣ್ ನಾಯಕ್ ಒತ್ತಾಯಿಸಿದರು. ಗ್ರಾಮದಲ್ಲಿ ಕೆಲವು ಸಾರ್ವಜನಿಕ ಜಾಗದಲ್ಲಿ ಹಾಗೂ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಿಂದೆ ಗಲೀಜಾಗಿದ್ದು ಸ್ವಚ್ಛಗೊಳಿಸಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುವುದಾಗಿ ಸ್ಪಂದನೆ ನೀಡಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕ್ರಮ ತೆಗೆದುಕೊಂಡು ಸಮಸ್ಯೆ ಬಗೆಹರಿಸುತ್ತೇನೆ ಅಂತ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಮುಖ್ಯಸ್ಥ ಶರಣಪ್ಪ ಶಿಂದೆ, ಅನಿಲ್ ಬಾಮ್ನೆ, ಕಿರಣ್ ಪಾಟೋಳೆ, ಅಮೂಲ್ ಚವ್ಹಾಣ್, ಸರಸ್ವತಿ ನ್ಯಾಮಗೌಡ, ಕವಿತಾ ಭೋಸ್ಲೆ, ರೇಷ್ಮಾ ತೇಲಿ, ಶಾಂತ ಹಿಂದ್ ಶಿಂದೆ, ರಂಜಾನ್ ಮುಲ್ಲಾ, ಶಿವಾನ್ ನಾವಿ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಅನುವು ಮಾಡಿಕೊಡಲು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿಗೆ ತಮ್ಮ ಇಲಾಖೆಯಿಂದ ಮಕ್ಕಳ ಹಿತದೃಷ್ಟಿಯಿಂದ ಪರವಾನಗಿಯಿಂದ ಅನುಮತಿ ಪತ್ರ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ವಿ. ಅದೇ ರೀತಿ ಮದಭಾವಿ ಗ್ರಾಮ ಪಂಚಾಯಿತಿ ಕರ್ನಾಟಕ ಅಭಿವೃದ್ಧಿ ಸಂಸ್ಥೆಯಿಂದ ತಿಳಿಸುವುದಂದರೆ ಗ್ರಾಮದ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛಗೊಳಿಸುವ ಬಗ್ಗೆ ಎಲ್ಲ ವಾರ್ಡ್ಗಳ ಜನರಿಗೆ ಮೂಲಭೂತ ಸೌಲಭ್ಯ ಒದಗಿಸಬೇಕು. ಈಗಾಗಲೇ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಗಲೀಜು ಉಂಟಾಗಿದೆ, ದುರ್ವಾಸನೆ ಕೂಡ ಇದೆ. ಇದರಿಂದ ಶಾಲಾ ಮಕ್ಕಳಿಗೆ ಜನರಿಗೆ ತೊಂದರೆ ಆಗ್ತಿದೆ. ಇದರಿಂದ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವ ಭೀತಿ ಎದುರಾಗ್ತಿದೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಅಥಣಿ ಹಾಗೂ ನಾಯಕ್ ಸಮಾಜ ಸೇವಕ ಮದಭಾವಿ ಗ್ರಾಮದಲ್ಲಿ ಹೊಸದಾಗಿ ಸರ್ಕಾರಿ ಕನ್ನಡ ಪ್ರೌಢಶಾಲೆ ಮಂಜೂರಾತಿ ಕುರಿತು ಇವರಿಗೆ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಮದಭಾವಿ ಮೇಲ್ಕಂಡ ವಿಷಯದಂತೆ ಮದಭಾವಿ ಗ್ರಾಮದಲ್ಲಿ ಸದ್ಯ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದ್ದು ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು 7ನೇ ತರಗತಿಯನ್ನು ಯಶಸ್ವಿಯಾಗಿ ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಮದಭಾವಿ ರಂಜಾನ್ ದಾದು ಮುಲ್ಲಾ ಮಂಗಳಮುಖಿ ತಾಲೂಕು ಅಥಣಿ ಜಿಲ್ಲಾ ಬೆಳಗಾವಿ. ನಾನು ಬರ್ಕೊಟ್ಟ ಅರ್ಜಿ ಏನೆಂದರೆ, ನಾನು ಮಂಗಳಮುಖಿ ಇದ್ದು ನನಗೆ ವಾಸಿಸಲು ಖುಲ್ಲಾ ಜಾಗ ಮತ್ತು ಮನೆಯನ್ನು ಮಂಜೂರು ಮಾಡುವ ಕುರಿತು ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ರಂಜಾನ್ ದಾದುಮಲ್ಲ ನಾನು ಮಂಗಳಮುಖಿಯಾಗಿದ್ದು ನಾನು ಅಥಣಿ ತಾಲೂಕಿನ ಮದಭಾವಿ ಗ್ರಾಮದಲ್ಲಿ ಕಳೆದ 9 ವರ್ಷಗಳಿಂದ ಕಾಯಂ ವಾಸವಾಗಿರುತ್ತೇನೆ. ನನಗೆ ವಾಸಿಸಲು ಮನೆ ಹಾಗೂ ಖುಲ್ಲಾ ಜಾಗ ಇರುವುದಿಲ್ಲ. ಆದ ಕಾರಣ ನನಗೆ ಮದಭಾವಿ ಗ್ರಾಮದಲ್ಲಿ ವಾಸಿಸಲು ಖುಲ್ಲಾ ಜಾಗ ಮತ್ತು ಮನೆ ಮಂಜೂರು ಮಾಡಲು ತಮ್ಮಲ್ಲಿ ವಿನಂತಿ ಮತ್ತು ಈಗಾಗಲೇ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತೇನೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯವರು ಸಭೆಯಲ್ಲಿ ಸರ್ವಾನುಮತದ ಪಾಸ್ ಮಾಡಿದರೂ ಸಹ ಆದೇಶ ಪತ್ರ ನೀಡಿದಲ್ಲ. ತಾವು ಇದರ ಬಗ್ಗೆ ನನಗೆ ಸೂಕ್ತವಾದ ನ್ಯಾಯ ಒದಗಿಸಿ ಕೊಡಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.